ಸ್ನೇಹಿತರೆ, ಇಡೀ ದೇಶದಲ್ಲಿ ಅತಿ ದೊಡ್ಡ ಎಲೆಕ್ಷನ್ ಮಷಿನರಿ ಹೊಂದಿರುವ ಪಾರ್ಟಿ ಯಾವುದು? ಒಂದೇ ಏಟಿಗೆ ವಿಪಕ್ಷಗಳನ್ನ ತಮ್ಮ ಚಾಣಕ್ಯ ತಂತ್ರಗಾರಿಕೆಯಿಂದ ಧೂಳೀಪಟ ಮಾಡಬಲ್ಲ ಶಕ್ತಿ ಯಾರಲ್ಲಿದೆ? ಉತ್ತರ ನಮಗೆಲ್ಲರಿಗೂ ಗೊತ್ತು. ಆದರೆ ಒಂದು ರಾಜ್ಯದಲ್ಲಿ ಮಾತ್ರ ಈ ಮಹಾನ್ ಶಕ್ತಿ ತನಗೆ ತಾನೇ ಬೆಂಕಿ ಹಚ್ಚಿಕೊಳ್ಳುತ್ತಿದೆ. ದಕ್ಷಿಣ ಭಾರತದಲ್ಲಿ ಅವರ ಏಕೈಕ ಭದ್ರಕೋಟೆ, ಅವರ ಹೆಮ್ಮೆಯ ಗೇಟ್ ವೇ ಟು ದ ಸೌತ್ ಇಂದು ಒಂದು ರಕ್ತಪಾತವಿಲ್ಲದ ಆಂತರ್ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಅದೇ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ. ಸ್ನೇಹಿತರೆ, ಒಂದು ಕಡೆ ಜೂನ್ 2026ರಲ್ಲಿ ಕಾಂಗ್ರೆಸ್ ಪಕ್ಷವು ತಮ್ಮ ಸಿಎಂ ಪಟ್ಟವನ್ನ ಸಿದ್ದರಾಮಯ್ಯನವರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಂತ ಸ್ಮೂತ್ ಆಗಿ ಯಾವುದೇ ಬಂಡಾಯವಿಲ್ಲದೆ ಹಸ್ತಾಂತರಿಸಿದೆ. ಆದರೆ ಇನ್ನೊಂದೆಡೆ ದೆಹಲಿಯ ಹೈಕಮಾಂಡ್ನ ಎದುರಲ್ಲೇ ಕರ್ನಾಟಕದ ಬಿಜೆಪಿ ನಾಯಕರು ಕಚ್ಚಾಡುತ್ತಿದ್ದಾರೆ. ಒಂದು ಕಾಲದ ಅತ್ಯಂತ ಶಿಸ್ತಿನ ಪಕ್ಷ ಇಂದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ನ್ಯೂಸ್ ಚಾನೆಲ್ಗಳಲ್ಲಿ ಬರುವ ಮೇಲ್ನೋಟದ ಸುದ್ದಿಗಳ ಬಗ್ಗೆ ಮಾತನಾಡುವುದಿಲ್ಲ. ನಾವು ಡಿಕೋಡ್ ಮಾಡಲಿದ್ದೇವೆ ಆಳವಾದ ರಾಜಕೀಯ ಚಕ್ರವ್ಯೂಹವನ್ನ. ನಾವು ಎಕ್ಸ್ಪ್ಲೋರ್ ಮಾಡಲಿದ್ದೇವೆ ದೆಹಲಿ ಹೈಕಮಾಂಡ್ನ ರಹಸ್ಯ ಅಸ್ತ್ರಗಳನ್ನ ಮತ್ತು ಕರ್ನಾಟಕದ ಗದ್ದುಗೆಯನ್ನು ಮತ್ತೆ ಹಿಡಿಯಲು ಬಿಜೆಪಿಗೆ ಬೇಕಾಗಿರುವ ಆ ಒಂದು ಅನ್ನೋನ್ ಸ್ಟ್ರಾಟಜಿಗಳ ಬಗ್ಗೆ. ಇದು ಕೇವಲ ರಾಜಕೀಯವಲ್ಲ ಸ್ನೇಹಿತರೆ, ಬದಲಾಗಿ ಪವರ್ ಗೇಮ್ನ ಅಲ್ಟಿಮೇಟ್ ಮಾಸ್ಟರ್ ಕ್ಲಾಸ್. ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಯಾವಾಗಲೂ ಒಂದು ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತದೆ. ನಾವು ವಂಶಾವಳಿ ರಾಜಕಾರಣದ ಕಡು ವಿರೋಧಿಗಳು, ನಮ್ಮಲ್ಲಿ ಕ್ಯಾಂಡಿಡೇಟ್ನ ಮೆರಿಟ್ಗೆ ಮಾತ್ರ ಬೆಲೆ ಅಂತ. ಇದು ಕೇವಲ ಸ್ಟೇಟ್ಮೆಂಟ್ ಅಲ್ಲ, ಉತ್ತರ ಭಾರತದಲ್ಲಿ ಅವರು ಇದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಆದರೆ ಕರ್ನಾಟಕದ ಬಾರ್ಡರ್ ದಾಟಿದ ತಕ್ಷಣ ಈ ನಿಯಮ ಯಾಕೆ ಕಂಪ್ಲೀಟ್ ಆಗಿ ಬದಲಾಗುತ್ತದೆ? ಇಲ್ಲೇ ಶುರುವಾಗಿರೋದು ಅಸಲಿ ಪ್ರಾಬ್ಲಮ್. ಯಡಿಯೂರಪ್ಪ, BS ಯಡಿಯೂರಪ್ಪ ಅನ್ನೋದು ಕೇವಲ ಒಂದು ಹೆಸರಲ್ಲ. ಕರ್ನಾಟಕದ ಮಟ್ಟಿಗೆ, ವಿಶೇಷವಾಗಿ ಲಿಂಗಾಯತ ಸಮುದಾಯಕ್ಕೆ ಅದೊಂದು ಅಲ್ಟಿಮೇಟ್ ಎಮೋಷನ್. ಕಳೆದ 2 ದಶಕಗಳಿಂದ ಅವರು ಕೇವಲ ರಾಜಕಾರಣಿಯಾಗಿರಲಿಲ್ಲ, ಅವರು ಕರ್ನಾಟಕದಲ್ಲಿ ಬಿಜೆಪಿಯ ಉಸಿರಾಗಿದ್ದರು. ಆ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿದ್ದರು. ಆದರೆ ಈಗ ಈ ಬಿಕ್ಕಟ್ಟು ಶುರುವಾಗಿರುವುದು ಎಲ್ಲಿಂದ ಗೊತ್ತಾ? ಯಡಿಯೂರಪ್ಪನವರು ತಮ್ಮ ರಾಜಕೀಯದ ಬ್ಯಾಟನ್ ಅನ್ನ ತಮ್ಮ ಮಗ BY ವಿಜಯೇಂದ್ರ ಅವರಿಗೆ ಪಾಸ್ ಮಾಡಿದ್ದಾರೆ. ವಿಜಯೇಂದ್ರ ಅವರನ್ನ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಆದರೆ ನಾಯಕತ್ವದ ಬ್ಯಾಟನ್ ವಿಜಯೇಂದ್ರ ಅವರ ಕೈಗೆ ಹೋದಾಗ ಯಡಿಯೂರಪ್ಪನವರ ಮೇಲಿರುವ ಆ ಎಮೋಷನಲ್ ಕನೆಕ್ಟ್ ಅನ್ನ ಟ್ರಾನ್ಸ್ಫರ್ ಮಾಡುವುದು ಬಹಳ ಕಷ್ಟ. ಸ್ನೇಹಿತರೆ, ನ್ಯಾಷನಲ್ ಲೆವೆಲ್ನಲ್ಲಿ ಪರಿವಾರವಾದ ಅಥವಾ ವಂಶಾವಳಿಯನ್ನ ವಿರೋಧಿಸುವ ಪಕ್ಷ ಕರ್ನಾಟಕದಲ್ಲಿ ಅದೇ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡಾಗ ಏನಾಗುತ್ತದೆ? ಸಿಂಪಲ್, ಭೀಕರವಾದ ಆಂತರಿಕ ಬಂಡಾಯ. ದಶಕಗಳಿಂದ ಪಕ್ಷ ಕಟ್ಟಿ ಬೆಳೆಸಿದ, ರಕ್ತ ಬೆವರು ಸುರಿಸಿದ ಹಿರಿಯ ನಾಯಕರಲ್ಲಿ ಮಡುಗಟ್ಟಿರುವ ಆಕ್ರೋಶ ಈಗ ಅಗ್ನಿ ಪರ್ವತದಂತೆ ಸ್ಫೋಟಗೊಳ್ಳುತ್ತಿದೆ. ಪಕ್ಷಕ್ಕಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ನಮಗೇನು ಬೆಲೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಹಳೆಯ ನಾಯಕನ ತಲೆಯಲ್ಲೂ ಕೊರೆಯುತ್ತಿದೆ. ಸ್ನೇಹಿತರೆ, ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಹಾಗಿದ್ದರೆ ಅಮಿತ್ ಶಾ ಮತ್ತು ಮೋದಿ ಅವರಂತಹ ಪವರ್ಫುಲ್ ಹೈಕಮಾಂಡ್ ಯಾಕೆ ಸುಮ್ಮನಿದೆ? ಯಡಿಯೂರಪ್ಪನವರನ್ನ ಕಡೆಗಣಿಸಿ ಹೊಸ ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನ ಯಾಕೆ ಬೆಳೆಸಬಾರದು ಅಂತ. ಇಲ್ಲೇ ಇರೋದು ಅಸಲಿ ಪ್ರಾಬ್ಲಮ್. ದೆಹಲಿ ನಾಯಕರಿಗೆ ಯಡಿಯೂರಪ್ಪನವರ ಗ್ರಾವಿಟಿ ಏನೆಂದು ಬಹಳ ಚೆನ್ನಾಗಿ ಗೊತ್ತು. ಯಡಿಯೂರಪ್ಪನವರ ಆ ಮಾಸ್ ಅಪೀಲ್, ಆ ಸಂಘಟನಾ ಚಾತುರ್ಯ ಮತ್ತು ಹಳ್ಳಿಗಾಡಿನ ಜನರ ಜೊತೆ ಅವರಿಗಿದ್ದ ಆ ಎಮೋಷನಲ್ ಕನೆಕ್ಷನ್ ಅನ್ನ ಮರುಸೃಷ್ಟಿಸಲು ಬಿಜೆಪಿಯ ಯಾವ 2ನೇ ಹಂತದ ನಾಯಕನಿಗೂ ಇದುವರೆಗೂ ಸಾಧ್ಯವಾಗಿಲ್ಲ. ಮತ್ತು ಬಿಜೆಪಿಯ ಅಸ್ಥಿವಾರ ನಿಂತಿರುವುದೇ ಲಿಂಗಾಯತ ಮತಗಳ ಮೇಲೆ. ಯಡಿಯೂರಪ್ಪನವರ ಬೆಂಬಲವಿಲ್ಲದೆ ಆ ಕೋಟೆಯನ್ನ ಉಳಿಸಿಕೊಳ್ಳುವುದು ಅಸಾಧ್ಯವಾದ ಮಾತು. ಹೀಗಾಗಿ ದೆಹಲಿ ನಾಯಕರು ಒಂದು ಧರ್ಮ ಸಂಕಟಕ್ಕೆ ಸಿಲುಕಿದ್ದಾರೆ. ಒಂದೆಡೆ ಯಡಿಯೂರಪ್ಪನವರನ್ನ ಬಿಡಲು ಆಗುತ್ತಿಲ್ಲ, ಹಾಗಂತ ಅವರ ಮಗನಿಗೆ ಪಟ್ಟ ಕಟ್ಟಿದ್ದರಿಂದ ಪಕ್ಷದಲ್ಲಿ ಭುಗಿಲೆದ್ದಿರುವ ಅಸಮಾಧಾನವನ್ನ ಶಮನ ಮಾಡಲು ಆಗುತ್ತಿಲ್ಲ. ಈ ನಾಯಕತ್ವದ ನಿರ್ವಾತ ಕೇವಲ ಒಂದು ಸಣ್ಣ ಸಮಸ್ಯೆಯಲ್ಲ, ಇದು ಇಡೀ ಪಕ್ಷವನ್ನ ಒಳಗಿಂದೊಳಗೆ ತಿನ್ನುತ್ತಿದೆ. ಹಾಗಾದರೆ ಈ ಆಂತರ್ಯುದ್ಧ ಎಷ್ಟು ಭೀಕರವಾಗಿದೆ?
ದೆಹಲಿಯವರೆಗೂ ಹೋಗಿ ಹೈಕಮಾಂಡ್ ಎದುರಲ್ಲೇ ತೊಡೆತಟ್ಟಿ ನಿಂತಿರುವ ಆ ರೆಬಲ್ ನಾಯಕರು ಯಾರು? ಮತ್ತು ಜೂನ್ 2026ರಲ್ಲಿ ಕಾಂಗ್ರೆಸ್ ಆಡಿದ ಆ ಸ್ಮೂತ್ ಮಾಸ್ಟರ್ ಸ್ಟ್ರೋಕ್ ಬಿಜೆಪಿಯ ನಿದ್ದೆ ಕೆಳಿಸಿರುವುದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ಬಂಡಾಯ ಅನ್ನೋದು ಸಣ್ಣ ಕಿಡಿಯಿಂದ ಶುರುವಾಗುತ್ತದೆ. ಆದರೆ ಸರಿಯಾದ ಸಮಯಕ್ಕೆ ಆರಿಸದಿದ್ದರೆ ಅದು ಇಡೀ ಕಾಡನ್ನೇ ಸುತ್ತು ಹಾಕುತ್ತದೆ. ಕರ್ನಾಟಕ ಬಿಜೆಪಿಯಲ್ಲಿ ಈಗ ಆಗುತ್ತಿರುವುದು ಅದೇ. ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಿದ ತಕ್ಷಣ ಹಳೆಯ ನಾಯಕರ ಕೋಪ ಕಟ್ಟೆ ಒಡೆಯಿತು. ಇದರ ಅತಿ ದೊಡ್ಡ ಮುಖ ಬಸನಗೌಡ ಪಾಟೀಲ್ ಯತ್ನಾಳ್ ಕೇವಲ ಅಸಮಾಧಾನ ವ್ಯಕ್ತಪಡಿಸಲಿಲ್ಲ. ಅವರು ಯಡಿಯೂರಪ್ಪ ವಿಜಯೇಂದ್ರ ಕ್ಯಾಂಪ್ ವಿರುದ್ಧ ಓಪನ್ ವಾರ್ ಡಿಕ್ಲೇರ್ ಮಾಡಿದರು. ಈ ಬಹಿರಂಗ ಬಂಡಾಯ ಕೇವಲ ವೈಯಕ್ತಿಕ ದ್ವೇಷವಲ್ಲ, ಇದೊಂದು ಐಡಿಯಾಲಜಿಕಲ್ ಕ್ಲಾಶ್. ಪಾರ್ಟಿಯನ್ನ ಒಂದು ಕುಟುಂಬದ ಹಿಡಿತದಿಂದ ಮುಕ್ತಗೊಳಿಸಬೇಕು ಅನ್ನೋದು ಅವರ ನೇರ ಸವಾಲು. ಆದರೆ ಈ ನಾಯಕತ್ವ ಬದಲಾವಣೆ ಎಷ್ಟು ರೂತ್ಲೆಸ್ ಆಗಿತ್ತು ಗೊತ್ತಾ? 2024ರ ಇತಿಹಾಸವನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಪಾರ್ಟಿಯ ಕಟ್ಟಾಳು ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದ KS ಈಶ್ವರಪ್ಪನವರನ್ನೇ ಅವರು ಬಂಡಾಯವೆದ್ದು ಪಕ್ಷೇತರರಾಗಿ ಸ್ಪರ್ಧಿಸಿದರು ಎಂಬ ಕಾರಣಕ್ಕೆ ಬರೋಬ್ಬರಿ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಈ ಒಂದು ಘಟನೆ ಟ್ರೆಡಿಷನಲ್ ನಾಯಕರನ್ನ ಸಂಪೂರ್ಣವಾಗಿ ದೂರ ಮಾಡಿತು. ಪರಿಸ್ಥಿತಿ ಕೈ ಮೀರುತ್ತಿದೆ ಎಂದು ದೆಹಲಿಯಿಂದ 2025ರ ಆರಂಭದಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಂತಹ ನಾಯಕರು ಬಂದು ಸಂಧಾನ ಮಾಡಲು ಪ್ರಯತ್ನಿಸಿದರು. ಆದರೆ ರಿಸಲ್ಟ್ 0. ಕೋರ್ ಕಮಿಟಿ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿದೆ. ಗುಂಪುಗಾರಿಕೆ ಎಷ್ಟಿದೆ ಅಂದರೆ 2 ಬಣದ ನಾಯಕರು ದೆಹಲಿಗೆ ಹೋಗಿ ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ. ಇದೇ ಕಾರಣಕ್ಕೆ ಇತ್ತೀಚಿನ ಬೈ ಎಲೆಕ್ಷನ್ಗಳಲ್ಲಿ ಬಿಜೆಪಿ ಭಾರಿ ಹಿನ್ನಡೆ ಅನುಭವಿಸಬೇಕಾಯಿತು. ಟಿಕೆಟ್ ಹಂಚಿಕೆಯಲ್ಲಿನ ಅಸಮಾಧಾನ, ಬಂಡಾಯ ಅಭ್ಯರ್ಥಿಗಳ ಸ್ಪರ್ಧೆ ಮತ್ತು ಕಾರ್ಯಕರ್ತರಲ್ಲಿ ಆವರಿಸಿರುವ ಒಗ್ಗಟ್ಟಿನ ಕೊರತೆ. ಎಲೆಕ್ಷನ್ ಬೂತ್ಗಳಲ್ಲಿ ಕೆಲಸ ಮಾಡಬೇಕಾದ ಕಾರ್ಯಕರ್ತರು ನಾಯಕರ ಬಣಗಳ ಮಧ್ಯೆ ಹಂಚಿ ಹೋಗಿದ್ದಾರೆ. ನಮ್ಮ ನಾಯಕನಿಗೆ ಬೆಲೆ ಇಲ್ಲ ಅಂದಮೇಲೆ ನಾವ್ಯಾಕೆ ದುಡಿಯಬೇಕು ಅನ್ನೋ ಪ್ರಶ್ನೆ ಕಾರ್ಯಕರ್ತರ ಮಟ್ಟದಲ್ಲಿ ಮಾರ್ದನಿಸುತ್ತಿದೆ. ಇನ್ನು JDS ಜೊತೆಗಿನ ಮೈತ್ರಿ ಮೇಲ್ನೋಟಕ್ಕೆ ಇದೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನಿಸ್ತದೆ. ಆದರೆ ಗ್ರೌಂಡ್ ರಿಯಾಲಿಟಿ ಏನಿದೆ ಗೊತ್ತಾ? ಮೈಸೂರು, ಮಂಡ್ಯ, ಹಾಸನ ಭಾಗಗಳಲ್ಲಿ ದಶಕಗಳಿಂದ ರಕ್ತ ಹರಿಸಿ ಕಚ್ಚಾಡಿಕೊಂಡಿದ್ದ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಹೈಕಮಾಂಡ್ ಹೇಳಿದ ತಕ್ಷಣ ರಾತ್ರಿ ಬೆಳಗಾಗುವಷ್ಟರಲ್ಲಿ ಒಂದಾಗಲು ಸಾಧ್ಯವಿದೆಯಾ? ಬಿಜೆಪಿಯ ಸಾಂಪ್ರದಾಯಿಕ ಹಿಂದುತ್ವ ಪ್ರೇರಿತ ವೋಟರ್ಸ್ ಮತ್ತು JDSನ ಪ್ರಾದೇಶಿಕ ವೋಟರ್ಸ್ ಮಧ್ಯೆ ಒಂದು ಭಾರಿ ಐಡಿಯಾಲಜಿಕಲ್ ಡಿಸ್ಕನೆಕ್ಟ್ ಇದೆ. ಬಿಜೆಪಿ ಈ ರೀತಿ ತನಗೆ ತಾನೇ ಗಾಯ ಮಾಡಿಕೊಳ್ಳುತ್ತಿರುವಾಗ ಮತ್ತು JDS ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವಾಗ ಅವರ ಅತಿ ದೊಡ್ಡ ಶತ್ರು ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಆಡಿದ ಆ ಒಂದು ಮಾಸ್ಟರ್ ಸ್ಟ್ರೋಕ್ ಬಿಜೆಪಿಯ ಅಡಿಪಾಯವನ್ನೇ ನಡುಗಿಸಿದೆ. ಯಾವುದೇ ಗಲಾಟೆ ಇಲ್ಲದೆ, ಯಾವುದೇ ಓಪನ್ ಬಂಡಾಯವಿಲ್ಲದೆ ಅತ್ಯಂತ ಸ್ಮೂತ್ ಆಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಾಯಿತು. ಇದು ಕೇವಲ ನಾಯಕತ್ವದ ಬದಲಾವಣೆಯಲ್ಲ, ಬದಲಾಗಿ ಇದೊಂದು ಪೊಲಿಟಿಕಲ್ ಗೇಮ್ ಚೇಂಜರ್. ಸ್ನೇಹಿತರೆ, DK ಶಿವಕುಮಾರ್ ಈಗ ಮುಖ್ಯಮಂತ್ರಿ. ಇದರ ನೇರ ಹೊಡೆತ ಬೀಳುವುದು ಎಲ್ಲಿಗೆ ಗೊತ್ತಾ? ಹಳೆಯ ಮೈಸೂರು ಭಾಗಕ್ಕೆ. ಈ ಒಕ್ಕಲಿಗ ಪ್ರಾಬಲ್ಯದ ಬೆಲ್ಟ್ನಲ್ಲಿ ಬಿಜೆಪಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಹಾಕಿದ್ದ ಪ್ಲಾನ್ಗೆ ಈಗ DKಶಿ ಎಂಬ ಬೃಹತ್ ಗೋಡೆ ಅಡ್ಡ ನಿಂತಿದೆ. DK ಶಿವಕುಮಾರ್ ಅವರ ಒಕ್ಕಲಿಗ ಕಾನ್ಸಾಲಿಡೇಷನ್ ಎಷ್ಟರ ಮಟ್ಟಿಗೆ ಆಗುತ್ತಿದೆ ಎಂದರೆ, ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿರುವ JDS ಈಗ ತನ್ನ ಅಸ್ತಿತ್ವವನ್ನೇ ಉಳಿಸಿಕೊಳ್ಳುವ ಭಯದಲ್ಲಿದೆ. JDS ಈಗಾಗಲೇ ಡೌನ್ ಟ್ರೆಂಡ್ ನಲ್ಲಿದೆ. ಈಗ ಒಕ್ಕಲಿಗ ಸಮುದಾಯದ ಅತ್ಯುನ್ನತ ನಾಯಕರಲ್ಲೊಬ್ಬ CM ಕುರ್ಚಿಯಲ್ಲಿದ್ದಾಗ JDS ತನ್ನ ಕೋರ್ ವೋಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಸವಾಲು. ಮುಂದಿನ ಎಲೆಕ್ಷನ್ಗಳಲ್ಲಿ ಸೀಟ್ ಶೇರಿಂಗ್ ವಿಚಾರ ಬಂದಾಗ ರಾಷ್ಟ್ರೀಯ ಪಕ್ಷವಾಗಿರುವ ಬಿಜೆಪಿಯ ಆಸೆಗೂ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳಬೇಕು ಎಂಬ JDSನ ಹೋರಾಟಕ್ಕೂ ದೊಡ್ಡ ಘರ್ಷಣೆ ಖಂಡಿತ ಇದೆ. ಇನ್ನು ಕಾಂಗ್ರೆಸ್ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಅವರ ಗ್ಯಾರಂಟಿ ಸ್ಕೀಮ್ಗಳು. ನಾವೆಲ್ಲ ಅಂದುಕೊಂಡಿದ್ದೇವೆ ರಾಜಕೀಯ ಅಂದ್ರೆ ಕೇವಲ ಜಾತಿ ಲೆಕ್ಕಾಚಾರ ಅಂತ. ಆದರೆ ಕಾಂಗ್ರೆಸ್ ಈ ಗ್ಯಾರಂಟಿಗಳ ಮೂಲಕ ಒಂದು ಹೊಸ ಕ್ಲಾಸ್ ಅನ್ನೇ ಸೃಷ್ಟಿ ಮಾಡಿದೆ. ಅದೇ ಎಕನಾಮಿಕ್ ವೋಟಿಂಗ್ ಕ್ಲಾಸ್. ಜಾತಿ, ಧರ್ಮ, ಪ್ರದೇಶ ಮೀರಿ ನೇರವಾಗಿ ಜನರ ಅಕೌಂಟ್ಗೆ ಹಣ ಹೋಗುತ್ತಿರುವಾಗ ಅದು ಜನರ ಸೈಕಾಲಜಿಯ ಮೇಲೆ ಭಾರಿ ಪ್ರಭಾವ ಬೀರುತ್ತದೆ.
ಇದನ್ನ ಕೌಂಟರ್ ಮಾಡುವುದು ಹೇಗೆ? ಇಲ್ಲೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿಯ ಹಳೆಯ ತಂತ್ರಗಾರಿಕೆ ವಿಫಲವಾಗುತ್ತಿರುವುದು. ಬಿಜೆಪಿ ಇಂದಿಗೂ ಅದೇ ಹಳೆಯ ಅಟ್ಯಾಕ್ ಸ್ಟ್ರಾಟಜಿಗಳನ್ನ ಬಳಸ್ತಾ ಇದೆ. ಪ್ರೆಸ್ ಮೀಟ್ ಮಾಡುವುದು, ವಿಧಾನಸೌಧದಿಂದ ವಾಕೌಟ್ ಮಾಡುವುದು ಮತ್ತು ಟ್ವಿಟರ್ನಲ್ಲಿ ಪೋಸ್ಟ್ ಹಾಕುವುದು. ಸ್ನೇಹಿತರೆ, ಯೋಚನೆ ಮಾಡಿ, ಎದುರಾಳಿ ಒಂದು ಅತ್ಯಾಧುನಿಕ ಡ್ರೋನ್ ಬಳಸಿ ಯುದ್ಧ ಮಾಡುತ್ತಿದ್ದರೆ ನೀವು ಇನ್ನೂ ಕತ್ತಿ ಹಿಡಿದುಕೊಂಡು ಹೋರಾಡಲು ಸಾಧ್ಯವೇ? ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯು ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕ ವೈಫಲ್ಯಗಳನ್ನ ಎತ್ತಿ ತೋರಿಸುವಲ್ಲಿ ವಿಫಲವಾಗುತ್ತಿದೆ ಅಂತಲ್ಲ, ಆದರೆ ಅವರ ಧ್ವನಿ ಗ್ಯಾರಂಟಿ ಸ್ಕೀಮ್ಗಳ ಸೌಂಡ್ ಮುಂದೆ ಜನರಿಗೆ ಕೇಳಿಸುತ್ತಿಲ್ಲ. ಕಾಂಗ್ರೆಸ್ನ ನರೇಟಿವ್ ಮುಂದೆ ಬಿಜೆಪಿಯ ಆರೋಪಗಳು ಕೇವಲ ಪೊಲಿಟಿಕಲ್ ನಾಯ್ಸ್ ಆಗಿ ಬದಲಾಗಿವೆ. ಆದರೆ ಕಾಂಗ್ರೆಸ್ ಮಾಡಿದ್ದು ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್, ನಮ್ಮ ನೀರು ನಮ್ಮ ಹಕ್ಕು ಮತ್ತು ದೆಹಲಿ ನಾಯಕರು ವರ್ಸಸ್ ಕರ್ನಾಟಕದ ನಾಯಕರು ಎಂಬ ನರೇಟಿವ್ ಅನ್ನ ಸೃಷ್ಟಿ ಮಾಡಿದರು. BS ಯಡಿಯೂರಪ್ಪನವರ ಕಾಲದಲ್ಲಿ ಬಿಜೆಪಿ ಒಂದು ಬಲವಾದ ಲೋಕಲ್ ಬ್ರ್ಯಾಂಡ್ ಆಗಿತ್ತು. ಆದರೆ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಬಿಜೆಪಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಡಿಫೆನ್ಸಿವ್ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದೆ. ಕಾಂಗ್ರೆಸ್ ಸೆಟ್ ಮಾಡಿದ ಪಿಚ್ ನಲ್ಲಿ ಬಿಜೆಪಿ ಬ್ಯಾಟಿಂಗ್ ಮಾಡಲು ಪರದಾಡುತ್ತಿದೆ. ಸ್ನೇಹಿತರೆ, ಇದರ ಪರಿಣಾಮ ಎಲ್ಲಾಗುತ್ತಿದೆ ಗೊತ್ತಾ? ವೋಟ್ ಬ್ಯಾಂಕ್ನ ತಳಪಾಯದ ಮೇಲೆ. ಬಿಜೆಪಿ ಯಾವತ್ತಿಗೂ ಅರ್ಬನ್ ಮಿಡಲ್ ಕ್ಲಾಸ್, ಯುವಕರು ಮತ್ತು ಎಜುಕೇಟೆಡ್ ವೋಟರ್ಸ್ನ ಫಸ್ಟ್ ಚಾಯ್ಸ್ ಆಗಿತ್ತು. ಆದರೆ ಇಂದು ಟ್ರಾಫಿಕ್ನಲ್ಲಿ ಸಿಲುಕಿರುವ ಟೆಕ್ಕಿ, ಬೆಳೆ ನಷ್ಟದಿಂದ ಕಂಗಾಲಾಗಿರುವ ರೈತ ಮತ್ತು ನಿರುದ್ಯೋಗದ ಆತಂಕದಲ್ಲಿರುವ ಯುವಕ, ಇವರ ಜೊತೆಗಿನ ಕನೆಕ್ಟ್ ಅನ್ನ ಬಿಜೆಪಿ ಕಳೆದುಕೊಳ್ತಾ ಇದೆಯಾ? ಖಂಡಿತ ಕಳೆದುಕೊಳ್ಳುತ್ತಿದೆ. ಕೇವಲ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಅಲೆ ಲೋಕಲ್ ಎಲೆಕ್ಷನ್ಗಳನ್ನ ಗೆಲ್ಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಹಾರ್ಡ್ ಡೇಟಾ ಈಗ ದೆಹಲಿ ನಾಯಕರ ಟೇಬಲ್ ಮೇಲಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ರಾಜಕೀಯದ ಅಸಲಿ ಆಟ ನ್ಯೂಸ್ ಚಾನೆಲ್ಗಳ ಕ್ಯಾಮರಾ ಮುಂದೆ ನಡೆಯುವುದಿಲ್ಲ ಅಂತ. ಅದು ನಡೆಯುವುದು ದೆಹಲಿಯ ವಾರ್ ರೂಮ್ಗಳಲ್ಲಿ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕರ್ನಾಟಕವನ್ನ ಕಳೆದುಕೊಳ್ಳಲು ಇಷ್ಟವಿಲ್ಲ. ಆದರೆ ಅದೇ ಸಮಯದಲ್ಲಿ ಒಂದು ಕುಟುಂಬದ ಮೇಲಿನ ಅವಲಂಬನೆಯನ್ನ ಮುರಿಯಲೇಬೇಕಿದೆ. ಈ ಡೆಡ್ಲಿ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಲು ಮೇ 24, 2026 ದೆಹಲಿಯಿಂದ ಒಂದು ಬ್ರಹ್ಮಾಸ್ತ್ರ ಪ್ರಯೋಗವಾಯಿತು. ಹೊಸ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಬೆಂಗಳೂರಿಗೆ ಬರುತ್ತಾರೆ. ಅವರ ತಂತ್ರಗಾರಿಕೆ ನೋಡಿ. ಪಬ್ಲಿಕ್ ಆಗಿ ಅವರು ನೇರವಾಗಿ BS ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರ 50 ವರ್ಷಗಳ ರಾಜಕೀಯ ಜೀವನವನ್ನ ಸನ್ಮಾನಿಸುತ್ತಾರೆ. ಇದು ಬಂಡಾಯಗಾರರಿಗೆ ದೆಹಲಿ ಕೊಟ್ಟ ಸ್ಪಷ್ಟ ಮೆಸೇಜ್. ಯಡಿಯೂರಪ್ಪನವರ ಲೆಗಸಿಯನ್ನ ಮುಟ್ಟುವ ಹಾಗಿಲ್ಲ. ಲಿಂಗಾಯತ ವೋಟ್ ಬ್ಯಾಂಕ್ಗೆ ಕೊಟ್ಟ ಭರವಸೆ ಇದು. ಆದರೆ ಮುಚ್ಚಿದ ಬಾಗಿಲಿನ ಹಿಂದೆ ನಡೆದ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ನವೀನ್ ಕೊಟ್ಟದ್ದು ಒಂದು ಕಟುವಾದ ಎಚ್ಚರಿಕೆ. ಗುಂಪುಗಾರಿಕೆ ನಿಲ್ಲಿಸಿ, ಇಂಟರ್ ಯೂನಿಟ್ ಕೋಆರ್ಡಿನೇಷನ್ ಮತ್ತು ಬೂತ್ ಮಟ್ಟದ ಎಂಪವರ್ಮೆಂಟ್ ಆಗಲೇಬೇಕು. ಇದರ ಅರ್ಥ ಕಾಂಗ್ರೆಸ್ ತಪ್ಪು ಮಾಡುತ್ತದೆ, ನಾವು ಅಧಿಕಾರಕ್ಕೆ ಬರುತ್ತೇವೆ ಅನ್ನೋ ಭ್ರಮೆಯಿಂದ ಹೊರಬನ್ನಿ ಎಂದು ಹೈಕಮಾಂಡ್ ನೇರವಾಗಿ ಎಚ್ಚರಿಸಿದೆ. ಆದರೆ ಬಿಜೆಪಿಗೆ ಅಧಿಕಾರ ಹಿಡಿಯಲು ಇರುವ ಆ ಗೋಲ್ಡನ್ ವಿಂಡೋ ಯಾವುದು ಗೊತ್ತಾ? ಅದೇ ಕುರುಬ ಮತಗಳ ರಹಸ್ಯ. ಸಿದ್ದರಾಮಯ್ಯ ಅಹಿಂದ ವರ್ಗದ, ವಿಶೇಷವಾಗಿ ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕ. ಅವರು ಸಿಎಂ ಪಟ್ಟದಿಂದ ಕೆಳಗಿಳಿದ ತಕ್ಷಣ ಕುರುಬ ಸಮುದಾಯದಲ್ಲಿ ಒಂದು ಬೃಹತ್ ನಿರ್ವಾತ ಸೃಷ್ಟಿಯಾಗಿದೆ. ನಮ್ಮ ನಾಯಕನನ್ನು ಕೇವಲ ಎಲೆಕ್ಷನ್ ಗೆಲ್ಲಲು ಬಳಸಿಕೊಂಡು ಈಗ ಮೂಲೆ ಗುಂಪು ಮಾಡಿದರು ಎಂಬ ಸೆಂಟಿಮೆಂಟ್ ಆ ಕಮ್ಯುನಿಟಿಯಲ್ಲಿ ಭುಗಿಲೇಳುತ್ತಿದೆ. ಇದು ಬಿಜೆಪಿಗೆ ಸಿಕ್ಕಿರುವ ಅತಿ ದೊಡ್ಡ ಅವಕಾಶ. 2024 ಲೋಕಸಭಾ ಚುನಾವಣೆಯ ಡೇಟಾ ತೆಗೆದು ನೋಡಿ. 3/2 ನಾನ್ ಡಾಮಿನೆಂಟ್ OBC ಮತಗಳು ಈಗಾಗಲೇ ಬಿಜೆಪಿಗೆ ಬಿದ್ದಿವೆ. ಈಗ ಬಿಜೆಪಿ ಮಾಡಬೇಕಾಗಿರುವುದು ಇಷ್ಟೇ: ಕಾಂಗ್ರೆಸ್ ಅನ್ನ ಆಂಟಿ ಬ್ಯಾಕ್ವರ್ಡ್ ಕ್ಲಾಸ್ ಎಂದು ಬಿಂಬಿಸಿ ತಮ್ಮದೇ ಆದ OBC ಮುಖಗಳನ್ನ ಮುಂಚೂಣಿಗೆ ತರುವುದು. ಸ್ನೇಹಿತರೆ, ಬಿಜೆಪಿ ಅಧಿಕಾರಕ್ಕೆ ಮರಳಲು ಮಾಡಬೇಕಾದ ಇನ್ನು 3 ಪ್ರಮುಖ ಹೆಜ್ಜೆಗಳಿವೆ. ಮೊದಲನೆಯದು ಮೈಕ್ರೋ ಕ್ಯಾಸ್ಟ್ ಟಾರ್ಗೆಟಿಂಗ್. ಕೇವಲ 75% ಲಿಂಗಾಯತ ವೋಟ್ ಇಟ್ಟುಕೊಂಡು ಗೆಲ್ಲಲು ಸಾಧ್ಯವಿಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯಕ್ಕೊಳಗಾದ ಎಡಗೈ ದಲಿತ, ವಾಲ್ಮೀಕಿ ಸಮುದಾಯ ಮತ್ತು ಈಗ ನಿರ್ವಾತದಲ್ಲಿರುವ ಕುರುಬ ಸಮುದಾಯವನ್ನ ಬಿಜೆಪಿ ತನ್ನತ್ತ ಸೆಳೆಯಬೇಕಿದೆ. ಎರಡನೆಯದು JDS ಅನ್ನ ವೆಪನೈಸ್ ಮಾಡುವುದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ವೋಟ್ಗಳು ಕಂಪ್ಲೀಟ್ ಆಗಿ DKಶಿ ಪಾಲಾಗದಂತೆ ತಡೆಯಲು JDS ಅನ್ನ ಒಂದು ಸರ್ಜಿಕಲ್ ವೆಪನ್ ಆಗಿ ಬಳಸಬೇಕು. ಮೂರನೆಯದು ಎಕಾನಾಮಿಕ್ ನರೇಟಿವ್. ಕೇವಲ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬೈಯುವುದಲ್ಲ,
ರಾಜ್ಯದ ಬೊಕ್ಕಸ ಹೇಗೆ ಖಾಲಿಯಾಗಿದೆ, ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು ಹೇಗೆ ನಿಂತಿವೆ ಮತ್ತು ಇದರಿಂದ ದಲಿತ ಹಾಗೂ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದ ಫಂಡ್ಸ್ ಹೇಗೆ ಕಟ್ ಆಗಿದೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡಬೇಕು. ಇದು ಆಳವಾದ ತಂತ್ರಗಾರಿಕೆ. ಆದರೆ ಇದೆಲ್ಲವೂ ಸಕ್ಸಸ್ ಆಗಬೇಕಾದರೆ ಹೈಕಮಾಂಡ್ ವಿಜಯೇಂದ್ರ ಅವರ ವಿಚಾರದಲ್ಲಿ ಆ ಒಂದು ಫೈನಲ್ ರೂತ್ಲೆಸ್ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು. ಸ್ನೇಹಿತರೆ, ಈಗ ನಾವು ಈ ಇಡೀ ರಾಜಕೀಯ ಚದುರಂಗದಾಟದ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದೇವೆ. ಕರ್ನಾಟಕ ಬಿಜೆಪಿಯ ಮುಂದಿರುವ ದಾರಿಗಳು ಬಹಳ ಸರಳ, ಆದರೆ ಅಷ್ಟೇ ಕಠಿಣ. ಹೈಕಮಾಂಡ್ ಇನ್ನು ಮುಂದೆ ಯಾವುದೇ ಮಿಡಲ್ ಗ್ರೌಂಡ್ ಅಥವಾ ಮಧ್ಯಮ ಮಾರ್ಗವನ್ನು ಹುಡುಕಲು ಸಾಧ್ಯವೇ ಇಲ್ಲ. ಆ ತರಹದ ತೇಪೆ ಹೆಚ್ಚುವ ಕೆಲಸ ಪಕ್ಷವನ್ನ ಮತ್ತಷ್ಟು ವೀಕ್ ಮಾಡುತ್ತದೆ. ದೆಹಲಿ ನಾಯಕರು ಈಗ ಒಂದು ಕಠಿಣವಾದ ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ವಿಜಯೇಂದ್ರ ಅವರ ನಾಯಕತ್ವವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು ಪಕ್ಷದಲ್ಲಿ ಶಿಸ್ತು ಉಲ್ಲಂಘಿಸುವ ಯತ್ನಾಳ್ ಅವರಂತಹ ರೆಬಲ್ ನಾಯಕರನ್ನ ರೂತ್ಲೆಸ್ ಆಗಿ ಸಸ್ಪೆಂಡ್ ಮಾಡಬೇಕು. ಇದರಿಂದ ಪಕ್ಷಕ್ಕೆ ಒಂದು ಕ್ಲಿಯರ್ ಕಮಾಂಡ್ ಸ್ಟ್ರಕ್ಚರ್ ಸಿಗುತ್ತದೆ. ಅಥವಾ BS ಯಡಿಯೂರಪ್ಪನವರ ಕುಟುಂಬದ ಹಿಡಿತದಿಂದ ಪಕ್ಷವನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಲು ಇಬ್ಬರಿಗೂ ಒಪ್ಪಿಗೆಯಾಗುವ ಒಂದು ತಟಸ್ಥ ಮುಖವನ್ನ CM ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಬೇಕು. ಈ ಇಬ್ಬಂದಿ ಮುಖದ ಆಟ ಇನ್ನೂ ನಡೆದರೆ ಕೆಳಮಟ್ಟದ ಕಾರ್ಯಕರ್ತರಲ್ಲಿ ಗೊಂದಲ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥವಾಗುತ್ತದೆ. ಇಲ್ಲಿಯ ಮತದಾರರು ಎಂದಿಗೂ ಅಹಂಕಾರವನ್ನು ಸಹಿಸುವುದಿಲ್ಲ. ಹಾಗೆಯೇ ಆಂತರಿಕ ಕಲಹವಿರುವ ಪಕ್ಷಕ್ಕೆ ಮನ್ನಣೆಯೂ ನೀಡುವುದಿಲ್ಲ. ಕಾಂಗ್ರೆಸ್ ಪಕ್ಷವು ಜೂನ್ 2026ರಲ್ಲಿ ತನ್ನ ಆಂತರಿಕ ಅಧಿಕಾರ ಹಸ್ತಾಂತರವನ್ನ ಅತ್ಯಂತ ಚಾಣಾಕ್ಷತನದಿಂದ ಮುಗಿಸಿ ನಿರಾಳವಾಗಿದೆ. ಆದರೆ ಬಿಜೆಪಿ ತನ್ನದೇ ಆದ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದೆ. ಸ್ನೇಹಿತರೆ, ಪ್ರಶ್ನೆ ನಿಮಗಿದೆ. BY ವಿಜಯೇಂದ್ರ ಅವರು ತಮ್ಮ ತಂದೆಯ ನೆರಳಿನಿಂದ ಹೊರಬಂದು ಒಬ್ಬ ಸ್ವತಂತ್ರ ಮಾಸ್ ಲೀಡರ್ ಆಗಿ ತಮ್ಮ ಯೋಗ್ಯತೆಯನ್ನ ಪ್ರೂವ್ ಮಾಡ್ತಾರಾ? ಅಥವಾ ದೆಹಲಿ ಹೈಕಮಾಂಡ್ ತನ್ನದೇ ಆದ ಅನ್ನೊಂದು ಸ್ಟ್ರಾಟಜಿಯ ಮೂಲಕ ಕರ್ನಾಟಕ ಬಿಜೆಪಿಗೆ ಸರ್ಜರಿ ಮಾಡುತ್ತದಾ? ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ? ಯಡಿಯೂರಪ್ಪನವರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಬಿಜೆಪಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯವಿದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. ಇದೇ ತರಹದ ಡೀಪ್ ಪೊಲಿಟಿಕಲ್ ಅನಾಲಿಸಿಸ್ಗಳಿಗಾಗಿ ಇದೇ ತರಹದ ವಿಡಿಯೋಗಳು ನಿಮಗೆ ಇಷ್ಟವಾಗುವುದಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರೆಯಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.